ಇದು ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ. ಸಿಲಿಕಾನ್ ಸಿಟಿಯಲ್ಲಿ ನಕಲಿ ಔಷಧ ಮಾರುತ್ತಾರೆ, ಹುಷಾರಾಗಿರಿ. ಹೌದು, ಒಂದಲ್ಲ ಎರಡಲ್ಲ 4 ಕೋಟಿ ಮೌಲ್ಯದ ಔಷಧವನ್ನ ಇದೀಗ ಜಪ್ತಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಸುದ್ದಿ ಇದು. ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಕಲಿ ಔಷಧ ಮಾರುತ್ತಾರೆ, ಹುಷಾರಾಗಿರಿ. ಒಂದಲ್ಲ ಎರಡಲ್ಲ 4 ಕೋಟಿ ಮೌಲ್ಯದ ಔಷಧವನ್ನ ಇದೀಗ ಜಪ್ತಿ ಮಾಡಲಾಗಿದೆ. ನಕಲಿ ಔಷಧ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿರುವಂತದ್ದು. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯಿಂದ ನಡೆದಂತಹ ದಾಳಿಯಲ್ಲಿ ವಿದೇಶಿ ಕಂಪನಿಗಳ ನಕಲಿ ಔಷಧಿ ಮರು ಪ್ಯಾಕಿಂಗ್ ಜಾಲ ಪತ್ತೆಯಾಗಿದೆ. ನಕಲಿ ಔಷಧಿಗಳಿಗೆ ಲೇಬಲ್ ಅಂಟಿಸಿ ಮಾರುತ್ತಿದ್ದಂತ ಮಾಫಿಯಾ, ಪರವಾನಗಿ ಇಲ್ಲದೆ ನಡೆಯುತ್ತಿದ್ದಂತ ಗೋಡೌನ್ ಮೇಲೆ ಇದೀಗ ದಾಳಿಯಾಗಿದೆ. 5 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಔಷಧವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಮೈಸೂರು ರಸ್ತೆ ಬಿಡದಿ ಬಳಿ ಇದ್ದ ನಕಲಿ ಔಷಧಿ ಗೋದಾಮಿನಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಕಲಿ ಔಷಧ ಕೊಡ್ತಾರೆ. ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಬಯಲಾಗಿದೆ. ಎಂಎನ್ಸಿ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧ ದಂಧೆಯನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ನಕಲಿ ಔಷಧಿಗಳ ಮಾರಾಟದ ಒಂದು ಜಾಲವನ್ನ ಪತ್ತೆ ಮಾಡಲಾಗಿದೆ. ಇದೀಗ ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ? ಇದೊಂದು ದೊಡ್ಡ ನಕಲಿ ಔಷಧಿಗಳ ಜಾಲವನ್ನ ಈಗ ಆರೋಗ್ಯ ಇಲಾಖೆ ಒಂದ್ ರೀತಿಯಲ್ಲಿ ವೇಗವಾಗಿ ಇದನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡಿದೆ. ಅವರಿಗೆ ಒಂದು ಮಾಹಿತಿ ಬರುತ್ತೆ, ಸಾಮಾನ್ಯ ಜನರು ಮಾಹಿತಿಯನ್ನ ಕೊಡ್ತಾರೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಬೆನ್ನತ್ತಿ ಹೋದಾಗ ಅಲ್ಲಿ ಎಲ್ಲಾ ಚಿತ್ರಣವು ಹೊರ ಬರುತ್ತೆ. ರಾಮನಗರದಲ್ಲಿ ಸಹ ಇದು ಕಂಡು ಬಂದಿರುವಂತದ್ದು. ಇದರ ಬೆನ್ನಲ್ಲೇ ರಾಮನಗರ ಪೊಲೀಸರು ಜೊತೆಗೆ ತನಿಖಾ ಅಧಿಕಾರಿಗಳು ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹ ಇದರ ಬೆನ್ನತ್ತಿ ಹೋದಾಗ ಒಂದಷ್ಟು ಮಾಹಿತಿಗಳು ಹೊರಗೆ ಬೀಳುತ್ತೆ. ಆತ ದುಬೈಯಲ್ಲಿರುವಂತಹ ವ್ಯಕ್ತಿ ಪ್ರಶಾಂತ್ ಎನ್ನುವಾತ, ಆತನಿಂದ ಅಂದ್ರೆ ಮಾಲೀಕ ಆತ, ಅವನ ಅಡಿಯಲ್ಲಿ ನಡೀತಾ ಇರುವಂತಹದ್ದು ಒಂದು ನಕಲಿ ಜಾಲತಾಣ. ಇದರಲ್ಲಿ ನಕಲಿ ಜಾಲದ್ದು ಇದರ ಬೆನ್ನಲ್ಲೇ ಇಲ್ಲಿ ಬೆಂಗಳೂರಿನಲ್ಲಿರುವಂತಹದ್ದು ತೇಜಸ್ ಎನ್ನುವಾತ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಬಂದಿದೆ. ಈ ವಿಚಾರವಾಗಿ ಸಹ ಈಗ ಗೃಹ ಸಚಿವರ ಜೊತೆಗೆ SIT ತನಿಖೆಯನ್ನ ಮಾಡಿಸುವುದಕ್ಕೆ SIT ಒಂದು ರಚನೆಯನ್ನ ಮಾಡ್ಬೇಕು ಅನ್ನುವಂಥದ್ದು ಮಾತುಕತೆ ಆಗಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಸಹ ಈ ವಿಚಾರವನ್ನು ಮಾತನಾಡಿ ಒಂದಷ್ಟು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನು ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಒಂದು ಕಳಿಸಿರುವಂತಹ ಮಾಹಿತಿ ಇದೆ. ಎಷ್ಟು ದಿನಗಳ ಕಾಲ ಈ ತನಿಖೆ ಆಗುತ್ತೆ ಅನ್ನುವಂತಹದ್ದು ಇನ್ನು ಟೈಮ್ ಅನ್ನ ಹೇಳಕ್ ಆಗೋದಿಲ್ಲ. ಆದ್ರೆ ಇದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಒಂದಷ್ಟು ನಕಲಿ ಔಷಧಿಗಳು ಕಂಡಿರುವಂತಹದ್ದು ಪತ್ತೆ ಆಗಿದೆ, ಅದನ್ನ ಪರಿಶೀಲನೆಗೂ ಸಹ ಕಳಿಸಿರುವಂತಹದ್ದು. ನಕಲಿ ಔಷಧಿಗಳೇನಿದಾವೆ ಆ ಔಷಧಿಗಳು ಯಾವ ಯಾವ ಔಷಧಿಗಳು ಅನ್ನುವಂಥದ್ದು ಇನ್ನು ತನಿಖೆಯನ್ನ ಮಾಡುವುದಕ್ಕೆ ಸದ್ಯಕ್ಕೆ ಮುಂದಾಗಿರುವಂತದ್ದು. ಅದಾದ ಬಳಿಕ ಈಗ SIT ರಚನೆಯನ್ನ ಮಾಡಿದ್ದಾರೆ, ಇವರು ವೇಗವಾಗಿ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗ್ತಾರೆ. ಈ ವಿಚಾರವಾಗಿ ಇದು ಕೇವಲ ರಾಜ್ಯ ಮಟ್ಟಕ್ಕೆ ಅಲ್ಲ, ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಗೂ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆ ಇದೆ. ಹಾಗೆ ಯಾವ ಯಾವ ಮೆಡಿಕಲ್ ಶಾಪ್ಗಳಿಗೂ ಈ ಔಷಧಿಗಳು ರವಾನೆ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಸಹ ಕಲೆ ಹಾಕೋದಕ್ಕೆ ಸದ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಇದೇನು ಒಂದ್ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಭಯವನ್ನ ಹುಟ್ಟಿಸುವಂತಹ ಕೆಲಸವನ್ನ ಇದೊಂದು ಜಾಲ ಇತ್ತು, ಇದನ್ನ ಹಿಡಿಯುವಂತ ಕೆಲಸವನ್ನ ಸದ್ಯಕ್ಕೆ ಆರೋಗ್ಯ ಇಲಾಖೆ ಯಶಸ್ವಿಯಾಗಿ ಮಾಡಿರುವಂತಹದ್ದು. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.